ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂದು ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಂತ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಅಧಿಕಾರಿಗಳು ದೂರುದಾರ ಹೇಳಿರುವ ಕಲ್ಲೇರಿಯ ಸ್ಪಾಟ್ ವಿಚಾರವಾಗಿ ತನಿಖೆ ಕೈಗೊಂಡಿದ್ದಾರೆ. ಮತ್ತೊಂದೆಡೆ ಇನ್ನೊಬ್ಬ ದೂರುದಾರ ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದು ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಇಂದು ನಡೀತಾ ಇರೋದೇನು? ಬನ್ನಿ ನೋಡೋಣ. ಧರ್ಮಸ್ಥಳದ ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಇಂದು ಎಸ್ಐಟಿ ಬ್ರೇಕ್. ಕಲ್ಲೇರಿ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳ ಸೀಕ್ರೆಟ್ ಪ್ಲಾನ್. ಏನಿದು ಕಲ್ಲೇರಿ ರಹಸ್ಯ ಅಂತ ನೋಡ್ತಾ ಹೋಗೋದಾದ್ರೆ 2010ರ ಸಂದರ್ಭದಲ್ಲಿ ಅನಾಮಿಕ ಸಾಕ್ಷಿ ದೂರುದಾರ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಓರ್ವ ಶಾಲಾ ವಿದ್ಯಾರ್ಥಿನಿ ಅಂದರೆ 12ರಿಂದ 15 ವರ್ಷಗಳ ವಯಸ್ಸಿನ ಅಂತರದ ಶಾಲಾ ವಿದ್ಯಾರ್ಥಿನಿಯ ಕೊಲೆ ಆಗಿರುತ್ತೆ. ಸದ್ಯಕ್ಕೆ ಆತ ಹೇಳಿರುವಂತಹ ಪ್ರಕಾರ ಆ ಒಂದು ಕಲ್ಲೇರಿಯಲ್ಲಿ ಅತ್ಯಾಚಾರ ಆಗಿ ಆಕೆಯನ್ನು ಕೊಂದು ಹಾಕಲಾಗಿತ್ತು. ಆಕೆಯ ಕುತ್ತಿಗೆ ಭಾಗದಲ್ಲಿ ಕೈನ ಮಾರ್ಕಿತ್ತು, ಅಂದರೆ ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಸಾಧ್ಯತೆ ಇತ್ತು ಅಂತ ಆತ ಹೇಳಿರುವಂಥದ್ದು. ಧರ್ಮಸ್ಥಳದಲ್ಲಿ ಈ ಅಸ್ಥಿಪಂಜರಗಳ ಶೋಧ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಈಗಾಗಲೇ ಮಾಸ್ಕ್ ದಾರಿ ತೋರಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿರುವಂತಹ 13 ಪಾಯಿಂಟ್ಗಳ ಪೈಕಿ 10 ಕಡೆ ಶೋಧ ಕಾರ್ಯಾಚರಣೆ ಮುಗಿದಿದೆ. ಈ 10 ಪಾಯಿಂಟ್ಗಳ ಶೋಧದ ವೇಳೆ ಪಾಯಿಂಟ್ ನಂಬರ್ 6ರಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ಕಿರೋದು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ. ಇವತ್ತು ಭಾನುವಾರವಾಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಶವಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ನಾಳೆ ಮತ್ತೆ ಉಳಿದ 3 ಪಾಯಿಂಟ್ಗಳಲ್ಲಿ ಶೋಧ ನಡೆಯಲಿದೆ. ನಾಳೆ 3 ಪಾಯಿಂಟ್ಗಳಲ್ಲಿ ಆಗದಾಗ ಏನ್ ಸಿಗುತ್ತೆ ಎನ್ನುವುದು ಇದೀಗ ಎಲ್ಲರ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ದೂರುದಾರ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು ಮೊದಲಿಗೆ 10, 11, 12, 13 ಪಾಯಿಂಟ್ಗಳಿಂದಲೇ ಶೋಧ ಶುರು ಮಾಡಿ ಅಂತ ಹೇಳಿದ್ದ. ಅಷ್ಟೇ ಅಲ್ಲ, ಪಾಯಿಂಟ್ ನಂಬರ್ 9ರಲ್ಲಿ ಹೆಚ್ಚು ಶವಗಳನ್ನ ಹೂತಿದ್ದಾಗಿ ಹೇಳಿಕೆ ಕೊಟ್ಟಿದ್ದ. ಆದರೆ ನಿನ್ನೆ 9ನೇ ಪಾಯಿಂಟ್ನಲ್ಲಿ ಮತ್ತು 10ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿದಾಗ ಏನೂ ಸಿಕ್ಕಿಲ್ಲ. ಇದೀಗ ಉಳಿದ 3 ಪಾಯಿಂಟ್ಗಳ ಶೋಧದ ಕುರಿತು ತೀವ್ರ ಕೌತುಕ ಮನೆ ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವತ್ತು ಶೋಧಕ್ಕೆ ಬ್ರೇಕ್ ಹಾಕಿದ್ರೂ ಎಸ್ಐಟಿ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ಸಮೀಪವೇ ಇರುವ ಕಲ್ಲೇರಿ ಸ್ಪಾಟ್ನ ಕುರಿತು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ಶಾಲೆ ಬ್ಯಾಗ್ ಸಮೇತ ಬಾಲಕಿ ಶವವನ್ನ ಹೂತಿದ್ದೇನೆ. ಕಲ್ಲೇರಿ ಕಾಂಡದ ಸ್ಫೋಟಕ ಸಂಗತಿ ಹೇಳಿರುವ ದೂರುದಾರ ತೋರಿಸಿರುವಂತಹ 13 ಜಾಗಗಳ ಬಳಿಕ ಧರ್ಮಸ್ಥಳದ ಸಮೀಪವೇ ಇರುವ ಕಲ್ಲೇರಿ ಎಂಬ ಸ್ಥಳದಲ್ಲೂ ಉತ್ಖನನ ನಡೆಯುತ್ತಾ ಎನ್ನುವ ಕುತೂಹಲ ಮೂಡಿದೆ. ಯಾಕಂದ್ರೆ ಕಲ್ಲೇರಿ ಬಗ್ಗೆ ದೂರುದಾರ ಅಂತಹ ವಿಷಯವೊಂದನ್ನು ಹೊರಹಾಕಿದ್ದಾನೆ. ದೂರುದಾರ ತಿಳಿಸಿರುವ ಕಲ್ಲೇರಿ ಜಾಗದ ಬಗ್ಗೆ ಎಸ್ಐಟಿಗೆ ಕುತೂಹಲ ಮೂಡೋದಕ್ಕೆ ಕಾರಣ ಇದೆ. ಅದೇನಂದ್ರೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದ ಜಾಗದಲ್ಲಿ ಶಾಲಾ ಬಾಲಕಿಯ ರೇಪ್ ಅಂಡ್ ಮರ್ಡರ್ ನಡೆದಿದೆ ಅಂತ ದೂರುದಾರ ಹೇಳಿದ್ದಾನೆ. 2010ರಲ್ಲಿ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆಯಾದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ನಾನು ಹದಿಹರೆಯದ ಹುಡುಗಿಯ ಮೃತದೇಹ ನೋಡಿದ್ದೆ. ವಯಸ್ಸು 12ರಿಂದ 15 ವರ್ಷ. ಶಾಲಾ ಸಮವಸ್ತ್ರ ಧರಿಸಿದ್ಲು. ಲಂಗ ಒಳಬುಡುಪು ಇರಲಿಲ್ಲ. ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸಿತ್ತು. ಅವಳ ಕುತ್ತಿಗೆ ಹಿಸುಕಿರುವ ಗುರುತುಗಳು ಇದ್ವು. ನನಗೆ ಗುಂಡಿ ಅಗೆಯಲು ನಿರ್ದೇಶಿಸಿದ್ರು. ಶಾಲಾ ಬ್ಯಾಗ್ನೊಂದಿಗೆ ಹೂಳಲು ಹೇಳಿದ್ರು. ಆ ಸನ್ನಿವೇಶ ನನಗೆ ಇಂದಿಗೂ ಮಾಸಿಲ್ಲ ಅಂತ ದೂರುದಾರ ಹೇಳಿದ್ದಾನೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶವ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್ ಹಾಕಿದ್ರೂ ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ಕಲ್ಲೇರಿ ಸುತ್ತಮುತ್ತ ಮಫ್ತಿಯಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 2010ರಲ್ಲಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಸ್ಥಳೀಯ ಮಟ್ಟದಲ್ಲಿ ಜನರಿಂದಲೂ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಪೃಥ್ವಿರಾಜ್, TV9 ಧರ್ಮಸ್ಥಳ.